ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ಮಧ್ಯಾಹ್ನದಿಂದ ನೈಟ್ವರೆಗೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನ ಏನು ಅಂತಂದರೆ, ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ತಿಂಡಿಗೆ. ಪಲಾವ್ ಎಲ್ಲ ಖಾಲಿಯಾಗಿತ್ತು, ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ನನಗೊಬ್ಳಿಗೆ, ಹಂಗಾಗಿ ಸ್ವಲ್ಪ ಜೋಳ ಬೇಯಿಸಿಟ್ಕೊಂಬಿಡೋಣ. ಒಂದು ಜೋಳ ತಿನ್ಕೊಂಬಿಟ್ರೆ ಹೊಟ್ಟೆನ ತುಂಬ ಹೋಗ್ಬಿಡುತ್ತೆ, ಊಟ ಬೇಕಾಗಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡೆ. ಹಾಗಾಗಿ ಜೋಳನ ಬೇಯಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಏನು ಮಾಡಿದೆ ಅಂತಂದರೆ, ಸುಮ್ಮನೆ ಕುತ್ಕೊಳ್ಳೋಕ್ಕೂ ಮನಸ್ಸಾಗಲಿಲ್ಲ ನನಗೆ. ಮಧ್ಯಾಹ್ನ ಟೈಮಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅದರಲ್ಲೂ ಈ ಥರ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ, ಶೀತ, ಕೆಮ್ಮು, ಜ್ವರ ಈ ಥರ ಏನಾದರೂ ಬಂದಾಗ ಏನು ಕೆಲಸನೂ ಮಾಡೋದಕ್ಕೂ ಮನಸ್ಸಾಗ್ತಿರಲ್ಲ, ಅಥವಾ ಶಕ್ತಿನೇ ಇಲ್ಲ ಥರ ಆಗಿಬಿಟ್ಟಿರುತ್ತೆ. ಹಂಗಿರುವಾಗ ಈ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಸುಮ್ಮನೆ ಕೂರೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿ ಇವತ್ತಿನ ದಿನ. ನಾನು ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ, ಸ್ವಲ್ಪ ಟೈಮ್ ಹೋಗಲಿ ಆಮೇಲೆ ನೋಡೋಣ, ಆಮೇಲೆ ಏನಾದರೂ ಮಾಡೋಣ ಅಂತ. ನಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ. ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ. ಹಂಗೇ ಜೋಳ ಬೇಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಟೀ ಕುಡ್ಕೊಳ್ಳೋಣ, ಹಶ್ವಾಗ್ತಾಯಿದೆ ಸ್ವಲ್ಪ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಪಲಾವ್, ಟೊಮಟೊ ಬಾತ್ ಈ ಥರದ್ದೆಲ್ಲ ಅಂದರೆ ನಾನು ಸ್ವಲ್ಪನೇ ತಿನ್ಕೊಳ್ಳೋದು, ಹಂಗಾಗಿ ಸ್ವಲ್ಪ ಟೀಗೆ ಇಟ್ಬಿಟ್ಟು ಈ ಕಡೆ ಜೋಳ ಬೇಯೋದಕ್ಕಿಟ್ಟೆ. ಜೋಳ ಬೆಂದು ಅದು ಸ್ವಲ್ಪ ವಿಷಲ್ ಹೋಗಿ ಆಮೇಲೆ ಸ್ವಲ್ಪ ಅದು ತಣ್ಣಗಾಗಿ ತಿನ್ನೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಟೀ ಕುಡ್ಕೊಂಡೆ. ಮತ್ತು ಇನ್ನೊಂದೇನು ಅಂತಂದರೆ, ಶೀತ ಜಾಸ್ತಿ ಇರುವಾಗ ರಾತ್ರಿ ಮಲಗೋಕ್ಕೂ ಮುಂಚೆ ನಮ್ಮ ಕೈಲಿ ಒಂದು ಇಡಿ ಆಗೋಷ್ಟು ಕಡಲೆಪಪ್ಪು ಇರುತ್ತಲ್ವ, ಏನು ಮಂಡಕ್ಕಿ ಒಗ್ಗರಣೆ ಎಲ್ಲ ಹಾಕ್ತಾರಲ್ವ, ಆ ಕಡಲೆಪಪ್ಪನ್ನ ಒಂದು ಇಡಿ ತಿಂದುಬಿಟ್ಟು ನೀರು ಕುಡಿಬಾರ್ದು ಕೊನೆಗೆ, ಹಂಗೆ ಮಲಗಬೇಕು. ಆವಾಗ ಶೀತ ಬೇಗ ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು. ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲನೂ ನಮ್ಮ ಅಜ್ಜಿ ಅಂದರೆ ನಮ್ಮವ್ವ ಶೀತ ಆಯಿತು ಅಂತಂದರೆ ಈ ಥರ ಕಡಲೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡೋರು. ನನಗೆ ನೈಟ್ ಟೈಮ್ ನೆನಪಾಗ್ತಿರ್ಲಿಲ್ಲ ಅಲ್ವಾ, ಹಂಗಾಗಿ ಇವಾಗ ಅದು ತಿನ್ನೋದಕ್ಕೂ ಸ್ವಲ್ಪ ಮೆತ್ತಗಾಗಿತ್ತು, ತಿನ್ನೋಕ್ಕೆ ಸ್ವಲ್ಪ ಹಂಗೆ ತಿನ್ನೋಕ್ಕೆ ಕಷ್ಟ ಆಗ್ತಾಯಿತ್ತು ಅಂತೇಳ್ಬಿಟ್ಟು ಟೀ ಜೊತೆ ಅಷ್ಟು ತಿನ್ಕೊಂಬಿಟ್ಟು ಇವಾಗ ಅಡುಗೆ ಮಾಡ್ಕೊಂಬಿಡೋಣ. ಆಮೇಲೆ ಸಂಜೆ ಮಕ್ಕಳು ಬಂದಾಗ ಅವ್ರಿಗೆ ಟೈಮ್ ಕೊಡ್ಬೋದು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಅದು ಬಸ್ಸಾಂಬಾರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟೇ ಸಾಂಬಾರನ್ನ ಮಾಡ್ಕೊಂಬಿಡ್ತಾಯಿದ್ದೀನಿ. ಯಾವುದ್ರ ಬಸ್ಸಾರು ಅಂತಂದರೆ ಜವಳಿಕಾಯಿ ಬರುತ್ತಲ್ವ, ಗೋರಿಕಾಯಿ ಅಂತ ಹೇಳ್ತಾರಲ್ಲ ಅದರದ್ದು, ಮತ್ತು ಸ್ವಲ್ಪ ಅಲಸಂದೆ ಕಾಳು, ಮತ್ತು ಪಲಾವಿಗೆ ಅಂತ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದು ಬಟಾಣಿ ಮಿಕ್ಕಿತ್ತು, ಸ್ವಲ್ಪ ಅದ್ರ ಜೊತೆ ಕಡಲೆಬೇಳೆ, ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಬೆಳಿಗ್ಗೆ ಸ್ವಲ್ಪ ಹೊತ್ತು. ಅದನ್ನು ಕೂಡ ಹಾಕಿ ಇವಾಗ ಕಾಳನ್ನು ಆಲ್ರೆಡಿ ಜವಳಿಕಾಯಿ ಅದು ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೀನಿ, ವಿಷಲ್ ಹೋಗಬೇಕು. ಇವಾಗ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇರೋದು. ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊನೆಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಫ್ರೈ ಮಾಡಿಕೊಂಡು ಮಾಡಿದ್ದೇ ಒಂಥರ ಟೇಸ್ಟು ಸಖತ್ತಾಗಿರುತ್ತೆ. ಜೊತೆಗೆ ಫ್ರೈ ಮಾಡ್ದಲೇ ಇರೋದು, ಹಂಗೆ ಹಸಿದು ಹಾಕಿ ಮಾಡ್ತಾರಲ್ಲ, ಅದು ಸಪ್ರೇಟ್ ಇರುತ್ತೆ ಟೇಸ್ಟು. ಈ ಥರ ಎಲ್ಲದನ್ನು ಫ್ರೈ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಇದರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಒಂದು ಹಾಕ್ತಾ ಇರೋದು ಏನಪ್ಪ ಅಂದರೆ ಚಕ್ಕೆ. ಒಂದೇ ಒಂದು ಇಂಚಷ್ಟು ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅದೇನಾಗುತ್ತೆ ಅಂತಂದರೆ, ಈ ಥರ ಬಸ್ಸಾರು ಮಾಡುವಾಗ ಚಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಇದು ಹೋಳಿಗೆ ಸಾಂಬಾರು ಥರ ಫ್ಲೇವರು ಕೊಡುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಇವತ್ತು ಚಕ್ಕೆ ಹಾಕ್ಕೊಂಡು ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಉಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ತಣ್ಣಗಾಗಿರುತ್ತೆ. ಆಮೇಲೆ ಕಾಳು ಕೂಡ ಬಿಸಿ ಇರುತ್ತಲ್ವ, ಬೇಯಿಸಿರೋದು, ಅದನ್ನು ಕೂಡ ಒಂದೆರಡು ಸೌಟ್ ಹಾಕೋತೀವಲ್ವ, ಆಮೇಲೆ ಬೇಗ ರುಬ್ಬೋಕ್ಕಾಗಲ್ಲ ಅಂತ ಹೇಳಿ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ರುಬ್ಕೋತೀನಿ. ಇವಾಗ ಕಾಳು ಕೂಡ ಹಾಕ್ಕೋಬೇಕು ಅದು ರುಬ್ಬೋದಕ್ಕೆ. ಯಾವುದೇ ಬಸ್ಸಾಂಬಾರು ಮಾಡೋದಾದ್ರೂ ಕಾಳು ಬೇಯಿಸಿಟ್ಕೊಂಡಿರೋದು 1 ಚಮಚ ಆದ್ರೂ ಕೂಡ ಇದರಲ್ಲಿ ಹಾಕ್ಕೋಬೇಕು, ಯಾಕಂದರೆ ಸಾಂಬಾರು ಪುಡಿ ಹಾಕಿರಲ್ಲ ಅಲ್ವಾ, ಹಂಗಾಗಿ. ಇವಾಗ ಹಂಗೇ ನಾನು ಕೂಡ ಕಾಳು ಬೇಯಿಸಿಟ್ಕೊಂಡಿರೋದು 1-2 ಸೌಟನ್ನ ಹಾಕ್ಕೊಂಡು, ಇದು ಏನು ಅಂದರೆ ಕಾಳು ಮಾತ್ರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿವತ್ತು ತರಕಾರಿನೂ ಸೇರಿಸಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಾಳು ಸಮವಾಗಿ ತರಕಾರಿ ಇರುತ್ತಲ್ವ, ಕಾಳು 2 ಸೌಟು ಇದಕ್ಕೆ ತೆಗೆದುಬಿಟ್ರೆ ಮತ್ತು ತರಕಾರಿ ಜಾಸ್ತಿ ಅನಿಸುತ್ತೆ, ಮಕ್ಕಳು ತಿನ್ನಲ್ಲ ಅಂತೇಳ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಇವಾಗ ಅದು ಹುಣಸೆ ಹಣ್ಣು ನೆನೆಸಿಟ್ಟಿದ್ದು ನೀರು ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಅಲ್ವ, ಅದನ್ನೇ ಹಾಕ್ಕೊಂಡು ರುಬ್ಕೊಂಡೆ.
ಇವಾಗ ಹಂಗೇನೆ ಬಸ್ಕೋತಾ ಇದ್ದೀನಿ. ಅದು ಬಸ್ಕೊಂಡು ಸ್ವಲ್ಪ ನೀರೆಲ್ಲ ಕೆಳಗಡೆ ಇಳ್ಕೊಳ್ಳೋ ಅಷ್ಟೊತ್ತಿಗೆ ಆಮೇಲೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಬೋದು ಅಂತೇಳಿ ಬಸ್ಕೊಂಡು ಇಟ್ಕೊಂಡು, ಈ ಬಸ್ಸಾಂಬಾರು ನಾನು ಯಾವಾಗಲೂ ಮಾಡಿದ್ರೆ ತೊಗರಿಬೇಳೆ ಮತ್ತು ಇದನ್ನು ಹಾಕಿ ಮಾಡ್ತಾಯಿದ್ದೆ. ಪಲ್ಯ ಫುಲ್ಲು ಏನು ಮೆತ್ತಗೆ ಉಂಡೆ ಥರ ಹಾಕಿಬಿಟ್ಟಿರೋದು, ತಿನ್ನೋಕ್ಕೂ ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ಮಕ್ಕಳು ಇವತ್ತು ಈ ಬಸ್ಸಾಂಬಾರಲ್ಲಿ ಪಲ್ಯನ ಅಂದರೆ ಕಾಳನ್ನ ಸೈಡ್ಸನ್ನು ಸ್ವಲ್ಪನೂ ನಾನು ಬೇಡ ಅಂತ ಹೇಳೇ ಇಲ್ಲ. ಅಂದರೆ ಊಟಕ್ಕೆ ಕುತ್ಕೊಂಡಾಗ ಆ ಕಾಳು ನೋಡ್ತಿದ್ದಂಗೆ ನನಗೆ ಬೇಡ ಅನ್ನೋ ಥರ ಫೀಲ್ ಮುಖದಲ್ಲೇ ಗೊತ್ತಾಗ್ಬಿಟ್ಟಿರೋದು. ಬೈದು ಹಾಕಿ ತಿನ್ನಿಸ್ಬೇಕಿತ್ತು. ಇವತ್ತು ನಾನು ಊಟಕ್ಕೆ ತೊಗೊಂಬಂದು ಇಟ್ಟಿದ್ದು, ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದರು. ಅಷ್ಟರೊಳಗೆ ಇವರು ಹಶ್ವಾಗಿದೆ ನನಗೆ ಅಂತೇಳಿ ಅವ್ರವ್ರೇ ಹಾಕ್ಕೊಂಡು ತಿಂತಾಯಿದ್ರು. ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ತಿಂದು ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಳ್ಳೋದವರು. ಹಂಗಾಗಿ ನೋಡಿದ್ರು, ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಅವರು ಇನ್ನೂ ಸ್ವಲ್ಪ ಹಾಕು ಮಮ್ಮಿ, ಇನ್ನೂ ಸ್ವಲ್ಪ ಹಾಕು ಮಮ್ಮಿ ಅಂತೇಳಿ ಹಾಕ್ಸ್ಕೊಂಡು ತಿಂದು ನನಗೆ ಸಖತ್ ಖುಷಿಯಾಗೋಯಿತು. ಹಂಗಿದ್ರೆ ಇನ್ಮೇಲೆ ಇದೇ ಥರ ಮಾಡೋಣ, ಏನು ಕಾಳು ಎಲ್ಲ ಇದನ್ನೇ ಹಾಕಿ ಮಾಡೋಣ, ಇದ್ರದ್ದು ಬಸ್ಸಾಂಬಾರು ಮಾಡಬೇಕಂದ್ರೆ ಅಂತ ಡಿಸೈಡ್ ಮಾಡಿಕೊಂಡೆ. ಈಗ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಿಡಿದ ತಕ್ಷಣ ಕರಿಬೇವು ಮತ್ತು ಈರುಳ್ಳಿ ಮಾತ್ರನೇ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಒಗ್ಗರಣೆಯನ್ನು ತೆಗೆದ್ಬಿಟ್ಟು ಕಾಳು ಬೇಯಿಸ್ಕೊಂಡಿರೋ ನೀರನ್ನು ಬಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡು ಅದಾದ ನಂತರ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಸಾಂಬಾರಲ್ಲಿ ಸಿಗ್ತಾ ಇದ್ದರೆ ಅದರಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಕಾಳಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಬೀನ್ಸ್ ಆಗಲಿ, ಈ ಥರದ ಹಸ್ರದ್ದು ಅಂದರೆ ಹಸಿಮೆಣ್ಸಿಕಾಯಿ ಥರ ಕಾಣಿಸೋದೆಲ್ಲ ಯಾವುದ್ಯಾವುದು ಬಸ್ಸಾಂಬಾರು ಮಾಡ್ತೀನಲ್ವ, ಈ ಥರದಕ್ಕೆಲ್ಲನೂ ಹಸಿಮೆಣ್ಸಿಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ. ಯಾಕಂದರೆ ಮಕ್ಕಳಿಗೆ ಗೊತ್ತಾಗ್ದೇ ತಿಂದುಬಿಟ್ರೆ ಖಾರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೋತೀನಿ. ಮತ್ತು ಇಲ್ಲಿ ತೆಂಗಿನಕಾಯಿ ತುರಿ ಹಾಕಬೇಕಾಗಿತ್ತು. ತೆಂಗಿನಕಾಯಿ ತುರಿ ಸ್ವಲ್ಪ ಇದ್ದಿದ್ದು ಸಾಂಬಾರಿಗೆ ಹಾಕ್ಕೊಂಡಿದ್ದೆ. ತುರ್ಕೋಬೇಕಿತ್ತು ಒಂದು ರೀಸನ್ನು. ಇನ್ನೊಂದು ಬೇಗ ಮಧ್ಯಾಹ್ನನೇ ನಾನು ಅಡುಗೆ ಮಾಡ್ತಿರೋದ್ರಿಂದ ನೈಟ್ ಊಟಕ್ಕೆ ತಿನ್ನೋದು ಕೆಲವೊಂದೊಂದು ಟೈಮು ಕಾಳು ಮಿಕ್ತು ಅಂತಂದರೆ ಬೆಳಿಗ್ಗೆಗೂ ಹಂಗೆ ಇಡಬೇಕಾಗುತ್ತಲ್ವ, ಅಳಿಸೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ತೆಂಗಿನಕಾಯಿ ತುರಿ ಇವಾಗಲೇ ಹಾಕ್ಕೋತಾ ಇಲ್ಲ. ರಾತ್ರಿ ಊಟ ಮಾಡೋ ಟೈಮಲ್ಲಿ ಹಾಕ್ಕೊಂಡು ಆಮೇಲೆ ಮತ್ತೆ ಕೊನೆಗೆ ಮಿಕ್ತು ಅಂತಂದರೆ ಇನ್ನೊಂದು ಸಲ ಬಿಸಿ ಮಾಡಿಟ್ರೆ ಪಲ್ಯ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಬಸ್ಸಾಂಬಾರು ಮಾಡಿದಾಗೆಲ್ಲ ನಾವು ಇರೋದೇ 4 ಜನ ಆಗಿರೋದ್ರಿಂದ ಅಷ್ಟು ಪಲ್ಯ ಖಾಲಿ ಆಗೋದಿಲ್ಲ. ಮತ್ತು ಬಸ್ಸಾಂಬಾರಿಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಮುದ್ದೆ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಪ್ರಾಬ್ಲಮ್ಮೇ, ಮಕ್ಕಳು ಸ್ವಲ್ಪನೇ ತಿನ್ನೋದು. ನನ್ನ ಹಸ್ಬೆಂಡು ಕೂಡ ಮುದ್ದೆ ತಿನ್ನೋದಿಲ್ಲ. ನನಗೆ ಮುದ್ದೆ ಅಂದರೆ ಫೇವ್ರೇಟು. ಈಗ ಏನಾಯಿತು ಅಂತಂದರೆ 1-2 ಡೇಸು ನೈಟು ಮುದ್ದೆ ತಿಂದಿದ್ದೆ, ನೆಕ್ಸ್ಟ್ ಡೇ ಬೆಳಿಗ್ಗೆನೂ ನಾನು ಮುದ್ದೆ ತಿಂದಿದ್ದೆ. ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಆ ಟೈಮಲ್ಲಿ ಅದೇನಾಯಿತು, ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡಿಗೆ ಹಂಗಂತ ಹೇಳಿದ್ದಕ್ಕೆ ಹಂಗೇನಾದರೂ ಆಗ್ತಾಯಿದೆ ಅಂದರೆ ಸ್ವಲ್ಪ ಮುದ್ದೆನ ಅವಾಯ್ಡ್ ಮಾಡು, ಅದೇ ಹಿಟ್ಟಲ್ಲಿ ಬೇಕಾದ್ರೆ ಅಂಬ್ಲಿ ಥರ ಮಾಡ್ಕೊಂಡು ಕುಡಿ, ಮುದ್ದೆ ಬೇಡ ಸ್ವಲ್ಪ ದಿನ ಅಂತ ಹೇಳಿದ್ರು. ಸರಿ, ಅವರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದಾರಲ್ವ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಮಾಡೋದು ಬೇಡ ಸ್ವಲ್ಪ ದಿನ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ. ಇಟ್ಟಿದೆ ಸ್ವಲ್ಪ, ಅದನ್ನು ಅತ್ತೆಗೆ ಕೊಟ್ಟು ಕಳಿಸ್ಬೇಕು. ಅವ್ರಿಗೆ ಮುದ್ದೆ ಇಲ್ಲಾಂದರೆ ಆಗೋಲ್ಲ, 3 ಟೈಮ್ ಮುದ್ದೆನೇ ಬೇಕು ಅವರಿಗೆ. ಹಂಗಾಗಿ ಅದನ್ನು ಅತ್ತೆಗೆ ಕೊಟ್ಟು ಕಳಿಸೋಣ ಅಂತ ಬಿಟ್ಟೆ. ಇವಾಗ ಪಾತ್ರೆ ಒಂದು ರಾಶಿ ಆಗಿತ್ತು ಫ್ರೆಂಡ್ಸ್. ಆ ಪಾತ್ರೆಗಳು ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಮಕ್ಕಳು ಬರೋ ಟೈಮ್ ಆಗೇ ಹೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳು ಬಂದಮೇಲೆ ಸ್ವಲ್ಪ ಅವ್ರಿಗೆ ಟೈಮ್ ಕೊಡ್ಬೋದಲ್ಲ ಅಂತ ವಾಶ್ ಮಾಡಿ ಇಟ್ಟೆ. ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಆ ಶೆಲ್ಫ್ ಮೇಲೆ ನಿಂಬೆಹಣ್ಣು ಕಟ್ ಮಾಡಿ ನನ್ನ ಮಗಳು ವೈಟ್ ಮಾಡಿಬಿಟ್ಟಿದ್ದಾಳೆ. ಅದೆಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ದಂಗೆ ಕಾಣಿಸಲ್ಲ. ಆಮೇಲೆ ಮಕ್ಕಳು ಬಂದುಬಿಟ್ಟು ಸ್ವಲ್ಪ ನಂಗೆ ಬೇಜಾರು ಮಾಡಿದ್ರು, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ. ನನಗೇನೋ ಒಂಥರ ಬೇಜಾರಾಯಿತು, ಅಳುನೇ ಬಂದುಬಿಡ್ತು. ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಆಮೇಲೆ ಹೋಗಿ ಮುಖ ಎಲ್ಲ ತೊಳ್ಕೊಂಬಂದು ಇವಾಗ ನನ್ನ ಪಾಡಿಗೆ ನಾನು ರೆಡಿ ಆಗಿಬಿಟ್ಟು ದೇವರಿಗೆ ದೀಪ ಹಚ್ಚಿಬಿಟ್ಟು ಕೈ ಮುಗಿದು, ದೇವರೇ ನನ್ನ ಮಕ್ಕಳು ನನ್ನ ಮಾತು ಕೇಳೋ ಥರ ಇರಲಪ್ಪ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ, ಓದೋದ್ರ ಮೇಲೆ ಗಮನ ಕೊಡಲಿ ಅಂತೆಲ್ಲ ಕೇಳಿಕೊಂಡು ನಾನು ಇವತ್ತಿನ ವೀಡಿಯೋನ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಪೂಜೆಯಿಂದನೇ ಹೆಣ್ಣು ಮಾಡೋಣ ಅಂತ ಹೇಳಿ ವೀಡಿಯೋನು ಕೂಡ ಲೆಂತ್ ಆಗಿಬಿಡುತ್ತೆ ಅಂತ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್. ನಾನು ಎಲ್ಲ ವೀಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಶೇರ್ ಮಾಡಿ. ಅವ್ರಿಗೂ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಏನಿಷ್ಟ ಆಯಿತು ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.